ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಗೊಂಬೆಗೆ ಹಾಸ್ಪಿಟಲಿಂದ ಕರ್ಕೊಂಡು ಬಂದಮೇಲಿಂದ ಅವಳು ಆರಾಮಾಗಿದ್ದಾಳಲ್ಲ, ಸೊ ಇವಾಗ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಬಟ್ ಪ್ರಮೋದ್ ಅವರು ಡೈಲಿ ಹಾಕಕ್ಕೆ ಬಿಡ್ತಾ ಇಲ್ಲ ನನಗೆ. ಸೊ ಬೇಡ ಚೀನಿ, ಡೈಲಿ ಬೇಡ, ಒನ್ ಡೇ ಬಿಟ್ಟು ಒನ್ ಡೇ ಹಾಕು ಸಾಕು ಅಂತ ಹೇಳಿ ಹಾಕಿಸ್ತಾ ಇಲ್ಲ, ನನಗೆ ಬಿಡ್ತಾ ಇಲ್ಲ ಅವರು ಡೈಲಿ ಹಾಕೋದಕ್ಕೆ. ಅವ್ರು ಮೂವ್ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಡೈಲಿ ಇನ್ಮೇಲೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಅವರು ಓಕೆ ಮಾಡ್ತಾ ಇಲ್ಲ, ಬೇಡ ಒನ್ ಡೇ ಬಿಟ್ಟು ಒನ್ ಡೇ ಆಗ್ತಾ ಇರೋದೇ ಸರಿ, ಅದೇ ಚೆನ್ನಾಗಿದೆ ವಿಡಿಯೋ ಅಂತ ಹೇಳಿ ಹಾಗೆ ಸ್ಟಾಪ್ ಮಾಡಿಸ್ತಾ ಇದ್ದಾರೆ. ಯಾಕೋ ಒಂದು ಪಿಂಪಲ್ ಆಗ್ಬಿಡೋದು ಗೈಸ್, ಗೊತ್ತಿಲ್ಲ, ಪೇಯ್ನ್ ಬೇರೆ ಇದೆ, ಅದು ಪಿಂಪಲ್ಲು ಚೆನ್ನಾಗಿ ಪೇಯ್ನ್ ಹೊಡಿತಾ ಇದೆ. ಇದು ಹೆಂಗಾಗಿದೆ ನೋಡಿ. ನನ್ನ ಅದೃಷ್ಟ ಏನಂದರೆ ನನ್ನ ಮುಖದಲ್ಲಿ ಪಿಂಪಲ್ ಆದರೆ ಉಳಿಯಲ್ಲ, ಹೊಟ್ಟೋಗ್ಬಿಡುತ್ತೆ. ಎಷ್ಟೇ ಕೆರ್ಕೊಂಡು ಏನೇ ಮಾಡಿದ್ರೂ ಅದು ಕಲೆ ಉಳಿಯಲ್ಲ. ಅದೊಂದು ನಂದು ಅದೃಷ್ಟ ಅಂದರೆ ಅದೊಂದು ದೇವರು ನನಗೆ ಕೊಟ್ಬಿಟ್ಟಿದ್ದಾನೆ. ಪ್ರಮೋದ್ ಅವರು ಒಳಗಡೆಯಲ್ಲಿ ಚಪಾತಿ ಆ್ಯಂಡ್ ಪೂರಿ ಮಾಡ್ತಾ ಇದ್ದಾರೆ. ನನಗೆ ಪೂರಿ, ನಿಮಗೆ ಚಪಾತಿನ ರೀ? ಅವ್ರಿಗೆ ಚಪಾತಿ, ನನಗೆ ಪೂರಿ. ನಮ್ಮ ಮನೆಯವ್ರು ಹೆಂಗೆ ಅಂದರೆ ಒಂದೊಂದು ಸಲ ಕೆಲಸ ಮಾಡಿಸ್ತಾರೆ, ಇನ್ನೊಂದೊಂದು ಸಲ ನಾನು ಕೆಲಸ ಮಾಡಿಸೋದೇ ಇಲ್ಲ. ಒಂಚೂರು ನಿನ್ನೆ ವಿಡಿಯೋದಲ್ಲೇ ಏನೋ ಅನಿಸುತ್ತೆ, ನಾನು ಸೊಂಟ ನೋವು ಅಂತ ಏನೋ ಹೇಳಿದ್ದೆ, ಅಷ್ಟಕ್ಕೇ ಆಲ್ರೆಡಿ ಏನು ಕೆಲಸನೇ ಮಾಡಿಸ್ತಾ ಇಲ್ಲ. ಅಪ್ಪ ಬೇಡ ನೀನು ರೆಸ್ಟ್ ಮಾಡಮ್ಮ ಅಂದ್ಬಿಟ್ಟು ಏನು ಕೆಲಸ ಮಾಡಿಸ್ತಾ ಇಲ್ಲ ಗೈಸ್, ತಾನೇ ಎಲ್ಲ ಮಾಡ್ತಾಯಿದ್ದಾರೆ ಇವಾಗ. ಪಾಪ ಅವರು ಈ ಕೆಲಸನೂ ಮಾಡಿಕೊಂಡು ಅವರು ವರ್ಕು ಕೂಡ ಮಾಡಬೇಕು. ಸೊ ಅದೊಂದೇ ಬೇಜಾರು ನನಗೆ. ನನ್ನ ಕೆಲಸನೂ ಮಾಡಿಕೊಟ್ಟು ಅವರು ವರ್ಕ್ ಮಾಡ್ತಾರಲ್ಲ, ಅದಲ್ಲದೆ ವರ್ಕರ್ಸ್ಗಳಿಗೆ ಫೈಲ್ ಅಲಾಟ್ ಮಾಡಬೇಕು, ಅವ್ರು ಕೊಟ್ಟಿರೋ ಫೈಲ್ನ ಚೆಕ್ ಮಾಡಬೇಕು, ಫೈಲ್ ಡೆಲಿವರಿ ಮಾಡಬೇಕು. ನಿಜವಾಗ್ಲೂ ಕಷ್ಟ ಗೈಸ್. ನನಗೆ ಒಂದೊಂದು ಸಲ ಅನಿಸುತ್ತೆ ಆರಾಮಾಗಿ ಅವ್ರು ಆಫೀಸ್ಗೆ ಹೋಗಿ ವರ್ಕ್ ಮಾಡಿದ್ರೇ ಚೆಂದ ಅಲ್ವಾ, ಮನೇಲಿ ಕೂತ್ಕೊಂಡು ವರ್ಕ್ ಮಾಡೋದಕ್ಕಿಂತ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ತಕ್ಕಂಗೆ ನಾವು ಹಂಗೆ ಇರಬೇಕು. ಸೊ ಕೆಲವೊಬ್ಬೊಬ್ಬರು ಹೇಳ್ತಾರೆ ಆಫೀಸ್ಗೆ ಹೋಗ್ತೀವಿ ಅಂದ್ಕೊಂಡು ಹೋಗೋದೇ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇರ್ತಾರೆ ಮನೆಯಲ್ಲೇ. ಸೊ ನನ್ನ ಹಂಗಲ್ಲ ಗೈಸ್, ಆಫೀಸ್ಗೆ ಹೋದ್ರು ಅಂತಲೇ ತೋರಿಸ್ಬೇಕು, ಮನೇಲಿದ್ದು ವರ್ಕ್ ಮಾಡಿದ್ರೆ ಮನೇಲಿದ್ದು ವರ್ಕ್ ಮಾಡ್ತಾಯಿದ್ದಾರೆ ಅಂತ ತೋರಿಸ್ಬೇಕು. ಸೊ ನಾನು ಆ ರೀತಿ ಹೋಗೋದೇ ಇಲ್ಲ, ಆದರೂ ವರ್ಕ್ ಮಾಡ್ತಾಯಿದ್ರೆ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಸೊ ಅವ್ರು ವೀಕ್ಲಿ 2 times ಆಫೀಸ್ಗೆ ಹೋಗ್ತಾರೆ. ಸೊ ಆಫೀಸ್ಗೆ ಹೋಗೋತವನು ಅಲ್ಲಿ ಬೇಕ್ರಿ ಇದೆ ಅಂತ ಗೈಸ್, ಅಲ್ಲಿ ಎಷ್ಟೋ ಜನ ಮಾತಾಡಿಸ್ತಾರೆ ನಮ್ಮ ಮಮ್ಮಿ ಆಲೋಚನೆ. ಅವ್ರು ಬಂದು ಹೇಳ್ತಾ ಇರ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ. ಸೊ ಅಲ್ಲಿ ಬೇಕ್ರಿ ಹತ್ರ ಜಾಸ್ತಿ ತೊಗೊಳಕ್ಕೆ ಬರ್ತಾ ಇರ್ತಾರಲ್ಲ, ಸೊ ಅವಾಗೆಲ್ಲ ಮಾತಾಡಿಸ್ತಾ ಇರ್ತಾರಂತೆ. ಸೊ ಖುಷಿಯಾಗುತ್ತೆ ಅದನ್ನೆಲ್ಲ ಕೇಳಿದಾಗ. ಇವಾಗ ನಮಗೆ ತಿಂಡಿ ಹಾಕ್ಕೊಟ್ಟು ಅವರು ವರ್ಕು ಕೂರಬೇಕು. ಆ್ಯಂಡ್ ನನಗೂ ಸ್ಟ್ರಾಬೆರಿ ತಂದು ಕೊಡಬೇಕು. ಇವತ್ತು ಗೊಂಬೆದು ಫೋಟೋಶೂಟ್, 2 monthsದು ಫೋಟೋಶೂಟ್ ಮಾಡ್ತಾಯಿದ್ದೀವಿ ಇವತ್ತು. ನೋಡಬೇಕು ಯಾವಾಗ ಹೋಗ್ತಾರೆ ಏನು ಅಂತ. ವರ್ಕೆಲ್ಲ ಅಲಾಟ್ ಮಾಡಿಬಿಟ್ಟು ಹೋಗ್ತಾರಾ ಅಥವಾ ಸಂಜೆ ಮೇಲೆ ಹೋಗ್ತಾರೋ ಗೊತ್ತಿಲ್ಲ. ಸೊ 11 o'clockಗೆ ಅಷ್ಟೊಂದು ಬಿಸಿಲು ಆಲ್ರೆಡಿ. ನೋಡೋಣ ಯಾವಾಗ ಹೋಗ್ತಾರೆ ಅಂತ ಕೇಳೋಣ ಬನ್ನಿ. ಸೊ ಎಸ್, ಪ್ರಮೋದಣ್ಣ ನೋಡಿ, ಪ್ರಮೋದಣ್ಣ ಸಾಯ್ ಇನ್ನು ಎಲ್ಲ ಉಳಿತಾರೆ ಕಣ್ರಿ. ಎಷ್ಟು ಒಳ್ಳೆಯವರು ಅಲ್ವಾ ಪ್ರಮೋದಣ್ಣ ಅಂತ. ನನಗೋಸ್ಕರ ನನ್ನ ಫೇವ್ರೆಟ್, ನನ್ನ ಫೇವ್ರೆಟ್ ಹೆಸರು ಕಾಳು ಗೊಜ್ಜು ಇವ್ರು ಮಾಡೋದ್ರಲ್ಲಿ ನನಗೆ ತುಂಬ ಫೇವ್ರೇಟು. ಸೊ ಇದನ್ನು ಅವರು ಆಫೀಸ್ಗೆ ಹೋಗುವಾಗಲೂ ತೊಗೊಂಡು ಹೋಗಿದ್ರು. ಆವಾಗ ಅವ್ರ ಫ್ರೆಂಡು ಈಸ್ಕೊಂಡು ಫುಲ್ ಅವರೇ ಖಾಲಿ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ರೀ. ಚೆನ್ನಾಗಿರುತ್ತೆ ಇದು, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಚಪಾತಿ ಪೂರಿ ಎರಡುವೆ. ಚಪಾತಿ ನೆನ್ನೆ ಇಟ್ಟು, ಸೊ ಅದಕ್ಕೆ ನೆನ್ನೆ ಬೇಡ ಅಂತ ನೆನ್ನೆ ಎಲ್ಲಿ ಚಪಾತಿ ಮಾಡಿದ್ವಿ, ಮೊನ್ನೆ ಮಾಡಿಟ್ವಲ್ಲ ಅದೇ ಬೇಕಿತ್ತಾ ಇನ್ನ ನೀನು ಕಲ್ಸಿಟ್ಟಿದ್ದಲ್ಲ ಅದು. ಓ ಅದಕ್ಕೆ ನಾನು ಪೂರಿನಾ, ಇಲ್ಲ ನನಗೆ ಸಪ್ರೇಟ್ ಮಾಡ್ತಾಯಿದ್ದೀರಾ ನಿಮಗೆ ಸಪ್ರೇಟ್ ಮಾಡ್ತಾಯಿದ್ದೀರಾ ಅಂದ್ಕೊಂಡೆ. ಚಪಾತಿ ಇತ್ತಲ್ಲ, ಸುಮ್ಮನೆ ಇನ್ನು ವೇಸ್ಟ್ ಆಗುತ್ತೆ ಅನ್ನೋದು ಚಪಾತಿ. ಅಂದರೆ ನನಗೆ ತಂಗ್ಳು ಕೊಡಲ್ಲ ಗೈಸ್, ಅದರಿಂದ ಫ್ರೆಶ್. ಇನ್ನೊಬ್ಳು ಪೂರಿ ಇಟ್ಟು ಕಲಿಸಿದ್ದೇನೆ. ಲಕ್ಕಿ ಹಸ್ಬೆಂಡ್, ಇವ್ರಿಗಿಂತ ಲಕ್ಕಿ ನನ್ನ ಮಗಳು ನನಗೆ.
ಅದಕ್ಕಿಂತ ಲಕ್ಕಿ ಅಂತಂದರೆ ನೀನೇ. ಸೊ ಎಷ್ಟೊಂದು ಜನ ಅವ್ರ ಅತ್ತೆ ಮಾವ ನಾನು ನೋಡ್ಕೊಳ್ಳಲ್ಲ, ಸೊ ಇವಳು ಆರಾಮಾಗಿ ನೋಡ್ಕೊತಾ ಇದ್ದಾರೆ. ಸೊ ಅದೇ ನನಗೆ ತುಂಬ ಏನ್ರಿ ಡೈಲಾಗ್ ಹೊಡೆದೋಡ್ರಿ, ಹಾರ್ಟ್ ನೋಯ್ತಾ ಇದೀರಿ. ಅಂದರೆ ಒಂದು ಕುಟುಂಬ ಅಂತಂದರೆ ಎಲ್ಲರೂ ಇರಲೇಬೇಕಲ್ವಾ. ಸೊ ನಮಗೂ ಅದೇ ಇಷ್ಟ. ನನಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇಷ್ಟ ಇಲ್ಲ, ಜಾಯಿಂಟ್ ಫ್ಯಾಮಿಲಿನೇ ಇಷ್ಟ. ಯಾಕಂದರೆ ನಾವು ಫಸ್ಟಿಂದ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದವರು. ಸೊ ಹಂಗಾಗಿ ನಂಗೆ ಅದೇ ಇಷ್ಟ. ಸೊ ಇವಳು ಹಾಗೆ ಇದ್ದಾಳೆ. ನಮ್ಮ ಮಾವ ಗೈಸ್ ನನ್ನ ಬಗ್ಗೆ ಯಾರು ಮಾತಾಡಿದ್ರೆ ಜಾಗ್ಲಿಕ್ಕೆ ಹೊಂಟೋಗ್ತಾರೆ ಗೈಸ್. ಯಾರು ಊರಲ್ಲಿ ನಿಮ್ಮ ಸೊಸೆ ವೀಡಿಯೋ ಮಾಡ್ತಾಳೆ ಅಂದಿದ್ದಕ್ಕೆ ರೋಡಲ್ಲಿ ಮಾನ ಮರ್ಯಾದೆ ತೆಗೆದುಬಿಟ್ರು. ಅವ್ರ ಹೆಸರೆಲ್ಲ ಬೇಡ, ಬಿಕಾಸ್ ಅವರು ನಮ್ಮ ಫ್ಯಾಮ್ಲಿಲಿ ಯಾರನ್ನೋ ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಮಗನಿಗೆ ನಮ್ಮ ಮಾವ ರೋಡಲ್ಲಿ ನಿಂತ್ಕೊಂಡು ಮಾನ ಮರ್ಯಾದೆ ತೆಗ್ದಿದ್ದು ಓಡ್ಬಿಡ್ತಂತೆ ಅವಮ್ಮ ಒಳಗಡೆ. ಇವಾಗಲೇ ಕೇಳಿದ್ರೆ ಪಾಪ ನಮ್ಮ ಮಾವ ಹೇಳ್ತಾರೆ, ಅಂದರೆ ರೇಸ್ ಆಗಿಬಿಡ್ತಾರೆ. ನನ್ನ ವಿಷಯ ಯಾರಾದರೂ ಮಾತಾಡ್ಬಿಟ್ರೆ ನಮ್ಮ ಮಾವ ರೇಸ್ ಆಗಿಬಿಡ್ತಾರೆ. ನನ್ನ ಸೊಸೆ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರು ಅಂದ್ಕೊಂಡು. ಅದೊಂದು ಖುಷಿ ಅಲ್ವಾ ರೀ. ಆ್ಯಂಡ್ ಒಬ್ರಿಗೊಬ್ರು ಸಪೋರ್ಟಿಂಗ್ ಆಗಿರ್ತಾನೆ ಬಾಂಡಿಂಗ್ ಚೆನ್ನಾಗಿರೋದು. ಸೊ ನನಗೆ ಯಾಕೆ ನಿಂಗೆ ಯಾಕೆ ಅಂತ ಅವ್ರವ್ರದ್ದು ನೋಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ಸೊ ನನಗೆ ನಿದ್ದೆ ಇಷ್ಟ ಇಲ್ಲ. ಅವ್ರವ್ರು ನೋಡ್ಕೋತಾರಲ್ಲ, ಅದು ಸ್ವಾರ್ಥ. ಅದು ಹೌದು. ಯಾವಾಗ ನಾವು ಬೇರೆಯವ್ರ ಕಷ್ಟಕ್ಕೆ ನಾವು ಆದರೆ ನಮ್ಮ ಕಷ್ಟಕ್ಕೂ ಇನ್ನೊಬ್ರು ಆಗ್ತಾರೆ ಅನ್ನೋ ಇದರಲ್ಲಿ ನಾವು ದುಡಿಬೇಕು. ಅದು ಬಿಟ್ಟು ಇಲ್ಲ ನಮ್ಮ ಸ್ವಾರ್ಥ, ಇಲ್ಲೆಲ್ಲಾರು ಹೋಗ್ತಾ ಇದೀವಿ ಬರ್ತಾ ಇದೀವಿ ತಗೋತಿದೀವಿ ಅಂದರೆ ಅದ್ರಲ್ಲಿ ನಮ್ಮ ಸ್ವಾರ್ಥ ಏನಿದೆ, ನಮ್ಗೆ ಏನು ಲಾಭ ಆಗುತ್ತೆ ಅಂತ ನೋಡಿದ್ರೆ ಲೈಫ್ನ ಯಾವತ್ತೂ ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತು ಲೈಫಲ್ಲಿ ಸ್ಯಾಟಿಸ್ಫೈ ಅನ್ನೋದೇ ಸಿಗಲ್ಲ. ಸೊ ನಮ್ದು ನಾವು ನೋಡ್ಕೊಂಬಿಟ್ರೆ ಸೊ ನಾವು ಬೇರೆಯವ್ರು ನೋಡಿದಾಗೇ ಖುಷಿಯಾಗೋದು. ಸೊ ಸ್ವಾರ್ಥ ಮನೋಭಾವ ಇಟ್ಕೋಬೇಡಿ, ನಾನು ಅದನ್ನೇ ಮೇಯ್ನಾಗಿ ಹೇಳೋದು. ಅಂದರೆ ನಮ್ಗೆ ಆ ಥರ ತೋರಿಸ್ಬಿಟ್ಟಿದ್ದಾರೆ ತುಂಬ ಜನ ಸ್ವಾರ್ಥಿಗಳು. ಸೊ ಹಂಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ ಈ ಮಾತನ್ನ. ಎಸ್ ನೋಡಿ, ಪ್ರಮೋದ್ ಅವರು ಫುಲ್ಲು ಲೆಕ್ಚರ್ ಕೊಟ್ಬಿಟ್ರು. ಅದರಲ್ಲಿ ಇವತ್ತು ಹೇಳಿ ವರ್ಡ್ ಅವರು ಫುಲ್ ನಿಜವಾಗ್ಲೂ ಖುಷಿ ಆಯಿತು. ಯಾರೂ ಹೇಳಲ್ಲ ತನ್ನ ಹೆಂಡತಿಗೆ ಸೊ ನೀನು ಹಿಂಗೆ ನೋಡ್ಕೋತೀಯ, ಸೊ ನೀನು ಲಕ್ಕಿ ಅಂತ ಯಾರೂ ಹೇಳಲ್ಲ. ಸೊ ವಯಸ್ಸಾಗಿದೆ ಅಂದಮೇಲೆ ಅವ್ರು ನೋಡ್ಕೊಳ್ಳೋ ಕರ್ತವ್ಯ ನಮ್ಮದು. ಸೊ ನಮ್ಮ ಸ್ವಾರ್ಥತನ ಬಿಟ್ಟು ತಂದೆ ತಾಯಿಗೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅದೇ ನನ್ನ ಉದ್ದೇಶ ಅಲ್ವಾ ರೀ. ಅದನ್ನು ಕಲಿಸಿರೋದು ಯಾರು? ಅದನ್ನು ಕಲಿಸಿರೋದು ಯಾರು? ಫಸ್ಟ್ ಆಫ್ ಆಲ್ ಅವರೇ. ಅನ್ನಕ್ಕೆ ಹಿಂಗೆ ಇರಬೇಕು, ನೋಡ್ಕೋಬೇಕು. ಯಾಕಂದರೆ ಇವತ್ತಿನ ದಿನ ನಾವು ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ನಮಗೂ ಮಕ್ಕಳಿದ್ದಾರೆ, ನಮಗೂ ಗಂಡು ಮಕ್ಕಳಿದ್ದಾರೆ, ಮುಂದೊಂದು ದಿನ ನಮ್ಮನ್ನು ಅವರು ಸಾಕಲ್ಲ. ಅಷ್ಟೇ ರೀಸನ್ನು. ನನಗೆ ಹೆಣ್ಮಗು ಬೇಕು ಪರ್ಟಿಕ್ಯುಲರಾಗಿ ಅಂತ ಏನಕ್ಕೆ ಅನಿಸಿದೆ ಅಂದರೆ ಕೆಲವೊಂದು ಮಕ್ಕಳುಗಳು ನೋಡ್ಕೊಳ್ಳಲ್ಲ ತಂದೆ ತಾಯಿಯನ್ನ. ಅವ್ರ ಸ್ವಾರ್ಥದಿಂದ ತನ್ನ ಹೆಂಡತಿ ತನ್ನ ಮಕ್ಕಳು ನೋಡ್ಕೋತಾರೆ. ಸೊ ಅದರಿಂದ ನಾನು ಒಂದು ಹೆಣ್ಮಗಳು ಇದ್ದರೆ ಖಂಡಿತ ನನ್ನ ಮಗಳು ನನ್ನ ನೋಡ್ಕೋತಾಳೆ, ಸೊ ನಂತರ ಇರ್ತಾಳೆ ಅನ್ನೋದು ಒಂದು ಇದೆ ನನಗೆ. ಅದಕ್ಕೋಸ್ಕರ ನನಗೆ ಹೆಣ್ಮಗು ಬೇಕು 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 ಅಂತ ದೇವ್ರ ಹತ್ರ ಬೇಡಿ ನನ್ನ ಹೆಣ್ಣು ಆಗಿದೆ ಕೊನೆಗೂ. ಸೊ ನನ್ನ ನಂಬಿಕೆ ಇದೆ, ನಮ್ಮ ಮಗ ನೋಡ್ಕೋತಾನೆ ಅನ್ನೋ ನಂಬಿಕೆ ಖಂಡಿತ ನನಗೆ ಪ್ರಮೋದ್ ಅವ್ರಿಗೆ ಇಲ್ಲ. ಸೊ ನನ್ನ ಮಗಳು ನೋಡ್ಕೋತಾಳೆ ಅನ್ನೋ ಹೋಪ್ ಇದೆ. ನೋಡೋಣ, ಯಾಕಂದರೆ ಇವಾಗ ನಾವು ನಮ್ಮ ಮಾವನ್ನ ನೋಡ್ಕೊಳ್ಳೋದನ್ನ ನೋಡಿ ನನ್ನ ಮಗ ನೋಡ್ಕೋಬೋದು ಅನ್ನೋದು ಒಂದು ಥಾಟ್ ಇದೆ. ಕಾರಣ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳು ಅದೇ ಕಲಿಯೋದು. ನೋಡೋಣ ಏನು ಮಾಡ್ತಾನೆ ರೀ ನಿನ್ನ ಮಗ. ತುಂಬ ಮೆಚ್ಯೂರಿಟಿ ಇದ್ದಾನೆ. ಸೊ ಅವನು ಅರ್ಥ ಮಾಡ್ಕೊತಾನೆ. ಸೊ ನಾವೇನಾದ್ರು ಮಾತಾಡ್ತಾ ಇದ್ದೀವಿ ಅವ್ನಿಗಿನ್ನೂ ಹೇಳಿರಲ್ಲ ಅಂತಂದ್ರೆ ಅವ್ನು ಆಲ್ರೆಡಿ ಅದನ್ನ ಅರ್ಥ ಮಾಡ್ಕೊಬಿಟ್ಟಿರ್ತಾನೆ. ಸೊ ಇದು ಇದೆಯಲ್ಲ ಡಾಕ್ಯುಮೆಂಟ್, ಅದನ್ನ ಅವರು ಮೇನ್ ಕಳಿಸ್ಬೇಕು. ನೆನ್ನೆ ಏನು ಮಾಡಿದಾನೆ ಗೊತ್ತಾ ಅಪ್ಪು, ಅವ್ರು 2-3 ಸಲ ಫೋನ್ ಮಾಡಿದ್ದಾರೆ, ಕಟ್ ಮಾಡಿದ್ದಾನೆ. ಸೊ ಅವರು ಏನಕ್ಕೆ ಕಟ್ ಮಾಡ್ತಾ ಇದ್ದೀರಾ, ಏನಾಯ್ತು, ತುಂಬ ದಿನ ಆಯ್ತಲ್ಲ ಅದು ಕಳಿಸ್ಕೊಡ್ತೀನಿ, ಕಳಿಸ್ಕೊಡ್ಲಿಲ್ಲ ನೀವು ಅಂತ. ಇಲ್ಲ ನನ್ನ ಮಗ ಹಿಂಗೆ ಇಟ್ಕೊಂಡಿರ್ತಾನೆ, ಫೋನ್ ಕಟ್ ಮಾಡಿದ್ದಾನೆ, ನಾನು ನೋಡಿದ್ರೆ ವಾಪಸ್ ಮಾಡ್ತೀನಿ, ನಾನು ಸರಿಯಾಗಿ ಫೋನ್ ನೋಡಿಲ್ಲ, ಪಾಪು ಚಿಕ್ಕದು, ಸೊ ನಾವೇ ನೋಡ್ಕೋಬೇಕು ಮನೇಲಿ, ನಾನು ಬೇಕು, ಹಾಗಾಗಿ ಸ್ವಲ್ಪ ನಾನು ಫೋನ್ ಕಡೆ ಅಷ್ಟು ನೋಡೋಕ್ಕಾಗಲಿಲ್ಲ ಅಂತ ಅಂದೆ. ಸರಿ ಸರಿ ಆಯ್ತು ಕಳಿಸಿ. ಈ ಮ್ಯಾಟ್ರೇ ಗೊತ್ತಿಲ್ಲ ನನಗೆ. ಅವ್ನು ಹಂಗೇನೆ ಗೈಸ್, ಯಾವ್ದಾದ್ರು ಫೋನ್ ಬಂದರೆ ನನ್ನ ಫೋನ್ ನಾನು ಕೊಡಲ್ಲ ಅವನಿಗೆ. ಯಾಕಂದರೆ ಯೂಟ್ಯೂಬ್ ಇರುತ್ತೆ ಮತ್ತು ನನ್ನೊಂದಷ್ಟು ಕೊಲಾಬ್ರೇಷನ್ ವೀಡಿಯೋಗಳಿರುತ್ತೆ, ಏನಾದರೂ ಮಾಡಿಬಿಡ್ತಾನೆ ಅಂದ್ಬಿಟ್ಟು ನಾನು ಕೊಡೋಕ್ಕೆ ಹೋಗಲ್ಲ. ಇವ್ರು ಕೊಡ್ತಾರೆ, ಇವರು ಆಯೋ ಬಿಡು ನಂದೇನು ಆಫೀಸ್ದಲ್ವ, ಇವರೆಲ್ಲ ಸೇಫಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ.
ಆಫೀಸ್ ಫೈಲ್ಸ್ಗಳಾಗಿರ್ಬೋದೆಲ್ಲ ಲ್ಯಾಪ್ಟಾಪ್ಸಲ್ಲೇ ಆಲ್ಮೋಸ್ಟ್ ಇರುತ್ತೆ, ಪೆನ್ ಡ್ರೈವಲ್ಲಿ ಇರುತ್ತೆ. ಇವ್ರು ಕೊಡ್ತಾರಾ? ಯಾವ ಕಾಲ್ ಬಂದರೂ ಕಟ್ ಮಾಡಿಬಿಡ್ತಾನೆ. ಬರಲಿ ಅವನು, ಮಾಡ್ತೀನಿ. ಏನು ಸರ್, ನನ್ನ ವಾಯ್ಸೇ ಹೊಟ್ಟೋಗ್ತದೆ. ಯಾರು ಇವತ್ತು ನಿನ್ನೆ ಮೊನ್ನೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಸೊ ಅದೇನೋ ಕೋಲ್ಡ್ ಆಗಿಬಿಟ್ಟಿದೆ ಅಂತನೋ ಏನೋ. ನಮ್ಗೆ ಹೀಟ್ ಆಗಿ ಜಾಸ್ತಿ, ನಾನು ಅದಕ್ಕೆ ಅಂದೆ ಅಯ್ಯೋ ನಮ್ಗೆ ಹೀಟ್ ಆಗ್ತಿದೆ ಜಾಸ್ತಿ ಅಂತ. ಕಷ್ಟ ಕಣಪ್ಪ ಈ ಬೇಸಿಗೆಯಲ್ಲಿ. ಗೈಸ್ ಕೋಲ್ಡೇ ಆಗಬೇಕು ಅಂತ ಅನಿಸುತ್ತೆ, ಬಿಕಾಸ್ ಹೀಟ್ ಆದರೆ ಸಿಕ್ಕಾಬಟ್ಟೆ ಕಷ್ಟ. ನಮಗಂತೂ ಆಗಲ್ಲ ಅಲ್ವ ರೀ. ಜ್ವರ ಬಂದ್ಬಿಡುತ್ತೆ. ಡಾಕ್ಟ್ರ್ ಹೇಳಿಲ್ವ ಅವತ್ತೆ ಇನ್ನು ಮುಂದೆ ರಪ್ ಮಾಡಬೇಡಿ ಅಂತ. ಸಕ್ಕರೆ ಹಾಕ್ಲ ಒಂದು ಸ್ವಲ್ಪ? ಸಕ್ಕರೆ ಹಾಕಂಗಿಲ್ಲ ಕೊಡಿ. ನೀರಲ್ವಾ ಅನ್ಸುತ್ತೆ. ಇವತ್ತು ವಾಯ್ಸ್ ಹೋಯ್ತು. ಇವತ್ತು ಲ್ಯಾಕ್ಟೋಮ್ ಅಮ್ಮನ ನಾನು ವಾಟ್ರಲ್ಲಿ ತಗೋತಾ ಇದ್ದೀನಿ. ಟೇಸ್ಟ್ ನೋಡ್ರಿ, ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ನೋಡಿ. ಚಿನಿ ಬಾ ಚಿನಿ, ಎದಳಿಸ್ತೀನಿ ನಾನು. ಕುಡ್ದಲ್ಲ ಅವತ್ತು ನಾಟಕ ಆಡ್ಬೇಡ. ಸರಿ ಚೆನ್ನಾಗಿದೆ. ಅಬ್ಬೋ ನನ್ನ ಪಪ್ಪನ ಫೋನ್ ಇಟ್ಕೊಂಡಿದ್ದೆ ಅಲ್ವಾ ನೀನು? ಯಾರ್ದು ಫೋನ್ ಬಂದಿತ್ತು? ಕಟ್ ಮಾಡ್ದ? ತಿರ್ಗ್ಸಿ ಫೇಸ್ ಕಟ್ಟ ಕಡೆ ಹ್ಞೂ ಅಂತೀಯಾ? ಮನೆ ಮುರಿಯೋದಿಲ್ವಾ? ಓನರ್ ಫೋನ್ ಮಾಡೋರೆ ಇವತ್ತು ಬೆಳಗ್ಗೆ. ಯಾಕೆ ಪ್ರಮೋದ್ ನನ್ನ ಮೇಲೆ ಬೇಜಾರ? ಈ ಮನೆ ಓನರು ಯಾಕೆ ಬೇಜಾರ? ಫೋನೇ ಕಟ್ ಮಾಡಿದ್ರಿ ಅಂತ ಕೇಳ್ತವ್ರಿ. ಹಿಂಗೆ ಮಾಡ್ತಾರ ನೀನು? ಹೇಳೆ ಸುಂದ್ರಿ ಸುಂದ್ರಿ ಬೆಳಗದೆ ನೋಡಿ. ಏನು ಬೆಳಗದೇನು? ಸೇಮು ನಮ್ಮ ಅಪ್ಪು ಥರನೇ ಅವಳೆ ಅಲ್ವಾ ಗೊಂಬೆ? ಚೆನ್ನಾಗಿ ಸ್ವಲ್ಪ ಮಮ್ಮಿ ಅದಕ್ಕೆ ಕೂದಲೇ ಇರಲಿಲ್ಲ ಹುಟ್ಟಿದಾಗ. ಇವಾಗ ನೋಡಿ ಪದೇ 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 ಬೆಳೆದಂಗೆ ಮುಡಿ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತಲ್ವ ರೀ. ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಯಾರಿಗೂ ಹೇರ್ ಇಲ್ಲ ಅನ್ನಂಗೆ ಏನಿಲ್ಲ ಅಲ್ವ? ಹೇರ್ ಕಟ್ಟಿಂಗ ಇವತ್ತು ಬೇಡ. ನಮ್ಮ ಗೊಂಬೆ ಥರ ಇತ್ತು ಗೈಸ್ ಇವ್ನ ಕೂದಲು. ನಮ್ಮ ಗೊಂಬೆದು ವಿಡಿಯೋಸ್ ನೋಡಿದಿರಲ್ಲ, ಕೂದಲು ಅಷ್ಟಿಲ್ಲ ಅವಳಿಗೆ. ಆಮೇಲೆ 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 ಹಿಂಗೆ ಹಿಂಗೆ ಒಂದು ವಾರಕ್ಕೆ ಟಪ್ಪ ಬೆಳೀತದೆ ಇಷ್ಟಪ್ಪ. ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದೆ. ಹೋಗು ಮುದೇವಿ, ಹೋಗು ಮುದೇವಿ ಬಿಡಿಸಿಲ್ಲ. ಹೆಣ್ಮಕ್ಳು ಕಲರ್ ಆಗಿರ್ಬೇಕು, ಕರ್ಗಿದ್ರೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ದೇವ್ರ ಬೆಳ್ಳ ಕೊಟ್ಬಿಟ್ಟು ಅಪ್ಪ ನಾನು ನೀನು ಎಷ್ಟು ಪ್ರೀತಿ ಮಾಡ್ತೀನಿ ಹೇಳು ಅವ್ರಿಗೆ ಹೇಳು ಅಷ್ಟೇ. ನಾನು ಭೇದ ಭಾವ ಮಾಡಲ್ಲ ಗೈಸ್ ಮಕ್ಕಳಲ್ಲಿ. ಇವನು ಲವ್ ಮಾಡ್ತೀನಿ, ಇವಳು ಲವ್ ಮಾಡ್ತಾನೆ. ನನಗೆ ಗೊಂಬೆ ಅಂದರೆ ತುಂಬ ಇಷ್ಟ. ನೀನು ಅಂದರೆ ಇಷ್ಟ ಅಲ್ಲ. ಹೌದಾ? ಅಲ್ಲಿ ಅಮ್ಮನಿಗೆ ಏಟು ಮಾಡು, ಏಟು ಮಾಡ್ತಾಳೆ ನೋಡಿ. ಅಲ್ಲಿ ಏಟು ಮಾಡು, ಅಪ್ಪ ನಿಲ್ಸೇ ಬಿಡ್ತಾವ. ಏಟು ಮಾಡುದಮ್ಮ ನಂತಳೆ ಗೈಸ್, ನಂತಳೆ ಏಟು ಮಾಡು. ಆಮೇಲೆ ಕಣ್ಣೋಡಿ ಅಂದ್ರೆ ನಂತಳೆ. ಅಪ್ಪು ನೀನು 6 ತಿಂಗಳು ಮಾಡೋದಲ್ಲ ಇವಳು 1 ತಿಂಗಳಿಗೆ ಮಾಡ್ತಾಳೆ ನೋಡು. ಈಗ 6 ತಿಂಗಳು ಮಾಡ್ತಾಳೆ, 1 ತಿಂಗಳು ಮಾಡ್ತಾಳೆ ಎಲ್ಲ. ನೀನು ನೋಡ್ತಾನೆ ಇರಲಿಲ್ಲಪ್ಪು. ಅದೇ ನೀನು ಬೇಗ ದವಾಖಂಡೆ ಟ್ವಿಂಕ್ ಅಂತ ಸಣ್ಣಕ್ಕೆ ನೀನು ಅದಕ್ಕೆ ಎದುಳ್ತಿರ್ಲಿಲ್ಲ ಕಣಪ್ಪ ನೀನು. ನಮ್ಮಪ್ಪು 9 ತಿಂಗಳಿಗೆ ಮಾತು ಶುರು ಮಾಡಿದಾರೆ ಪಮ್ಮಿ. 9 ತಿಂಗಳಿಗೆಲ್ಲ ಅವನು ಹಾಲು ಹತ್ತ ಅಂದ ಮಾತಾಡ್ತಾ ಇದ್ದ. ಇವಳು ನೋಡಬೇಕು ಕಡ್ಡಿ ಭೂಮಿ ಕಾಣ್ತಿದ್ದಂತೆ. ಇವಳು ಅದೇನು ಮಾಡ್ತಾಳೋ ಗೊತ್ತಿಲ್ಲ. ಐ ಥಿಂಕ್ ಇವಳು ಬೇಗ ಮಾತಾಡ್ತಾಳೆ. ಆಲ್ರೆಡಿ ಇವಳು 1 ಮಂತಿಂದಲೇ ಜಲ್ ಸುರಿತಾ ಇತ್ತು. ಇವಳು ಬೇಗನೆ ಮಾತಾಡ್ತಾಳೆ. ನನ್ನ ಶೋಭನ ಮಗ, ನಮ್ಮ ಶೋಭಾ ಇದ್ದಾಳಲ್ಲ ಮಚ್ಚ,
ಅವ್ರ ಮಗು ಅಂತೂ 9 ತಿಂಗಳು ನಡೀತಾ ಇತ್ತು. ಹೈಪರ್ ಆಕ್ಟಿವ್ ಅವನಂತೂ. ಅವ್ನು ತುಂಬ ಮೆಟ್ಲೆ ಹತ್ಕೊಂಡು ಹೊಟ್ಟೋಗೋನು ಗೈಸ್ ಅವನು. ಇವನು ಅವಾಗ ನಿಂತ್ಕೋತಾ ಇದ್ದ, ಇನ್ನ ನಿಂತ್ಕೊಂಡು ಒಂದೊಂದು ಹೆಜ್ಜೆ ಆಗ್ತಾ ಇದೆ ಅಷ್ಟೇ. ಆ ಮಗು ಮೆಟ್ಲು ಹತ್ಕೊಂಡು ಹೊಟ್ಟೋಗ್ತಾ ಇತ್ತು ಅಲ್ಲಪ್ಪ. ಮನೇಲಿ ಒಂದು ಹೆಣ್ಮಕ್ಳು ಇರಬೇಕು. ನಾನು ಫುಲ್ ಫ್ಯಾಮಿಲಿ ಅಂದರೆ ಒಂದು ಹೆಣ್ಣು ಒಂದು ಗಂಡಿದ್ರೆ. ನಾನು ಒಬ್ಬನೇ ಇರ್ತೀನಿ. ಅವಾಗ ಬೇರೆ ಮನೆಗೆ ಹೋಗ್ತೀನಲ್ಲ. ವಾ ಬೆಳಿಗ್ಗೆ ಹೇಳಿದ ಮತ್ತೆ ಸರ್ರಿಗಂದ ಇವಾಗ ಆರಿ ಇದೇನು ಹಿಂಗೆ ಅಂದ್ಬಿಟ್ಟ. ದೊಡ್ಡನ ಬೇರೆ ಮನೆ ಮಾಡ್ಕೊಂಡು ಹೋಗೋಣಂತೆ. ಮಾಡ್ಕೊಂಡು ಹೋಗ್ಲಿ ನಂಗೆ ನಮ್ಮ ಆಗ್ಲಲ್ಲ. ಅದಕ್ಕೆ ಗಂಡು ಮಕ್ಳು ಇಷ್ಟೇ. ಅದಕ್ಕೆ ನಂಗೆ ಗಂಡು ಮಕ್ಳು ಇಷ್ಟ ಇಲ್ಲ. ಅದಕ್ಕೆ ನಂಗೆ ಹೆಣ್ಣು ಇಷ್ಟ ಗೊತ್ತೈತಾ. ಗೊಂಬೆ ಯಾಕೆ ಇಷ್ಟ ಗೊತ್ತೈತಾ? ಇದಕ್ಕೆ ನೋಡ್ರಿ ನನ್ನ ಗೆಸ್ ಕರೆಕ್ಟು. ಅದಕ್ಕೆ ನನಗೆ ಹೆಣ್ಮಗು ಬೇಕು ಅಂದಿದ್ದು ನಾನು. ಇಷ್ಟೇ ಗಂಡು ಮಕ್ಳು ಕತೆ. ಗಂಡು ಮಕ್ಳು ಎತ್ತಿರೋರ ಕತೆ ಎಲ್ಲ ಇಷ್ಟೇ. 2 ಹೆಣ್ಮಕ್ಳು ಇರಬೇಕು ಅದಕ್ಕೆ ಮನೇಲಿ. ಇವೆಲ್ಲ ಇಷ್ಟೇ ನೋಡ್ಕೊಳ್ಳಲ್ಲ ನೋಡಿ ಮನೇಲಿ. ಹೆಂಗಂತಿ ನೋಡು, ಅಮ್ಮ ನೀನು ನೋಡ್ಕೊತೀನಿ, ಕಷ್ಟಪಟ್ಟು ಸಾಕಿದ್ದೀರಿ, ಕೇಳಿದೆಲ್ಲ ಕೊಡ್ಸಿದ್ದೀರಿ ಅಂತ ಅಂದಿಯೇನೇನು. ಇನ್ನು ಆಟ ಸಾಮಾನು ಕೊಡ್ತಾರಲ್ಲ ಐತಿ ನೋಡಿ. ಬೇಡ ನೀನು ಕೊಡ್ಸಕ್ಕಲ್ಲ ಲೈತಲ್ಲ ಮಗನೇ ಆಡೋ. ಇವೆಲ್ಲ ಚಾಕ್ಲೇಟು ಮೊದಲೇ ಚಾಕ್ಲೇಟ್ ತಿನ್ನಲ್ಲ, ವೇಸ್ಟ್ ಮಾಡ್ತೀಯ. ಇದೆಲ್ಲ ಪುಡಿ ಆಗೈತೆ ಟ್ಯಾಕೆಟ್ ನೋಡಿ. ನೋಡಿ ಗೈಸ್, ನನ್ನ ಮಗ ಬೆಳ್ಳು ಜುಟ್ಟಿಟ್ಕೊಂಡು ದಿವ್ಯಾ ಕಿರಣ್ ಅನ್ನೋರಿಗೆ ಹೆಣ್ಮಗು ಆಗಲಿ. ಹೆಣ್ಮಗಳು ಆಗ್ಬಾರ್ದು, ಮಗಳು ಆಗ್ಬೇಕು. ಕಾಮೆಂಟ್ ಮಾಡೋರು ಹೇಳು. ಗಂಡು ಮಗು. ದಿವ್ಯಾ ಕಿರಣ್ ಕರೆಕ್ಟಾಗಿ ದಿವ್ಯಾ ಕಿರಣ್ ನಿಮಗೆ ಹೆಣ್ಮಗು ಆಗಲಿ, ಗಂಡು ಮಗಳು ಆಗಲಿ. ಸಿಸ್ಟರ್ ಅವಳಿಗೆ ಅವನು ಹೇಳ್ತಾ ಇಲ್ಲ. ಸಿಸ್ಟರ್ ನಾನು ಏನು ಮಾಡಲಿ, ನನಗೂ ಯಾಕೋ ಹಂಗೆ ಅನ್ನಿಸ್ತೈತಿ. ನಿಮಗೆ ಗಂಡು ಮಗು ಆಗುತ್ತೇನೋ ಅಂತ ನಾನು ಕಮೆಂಟ್ ಮಾಡಲಿಲ್ಲ ಅಷ್ಟೇ, ಹೇಳ್ಸಿದ್ದೀನಿ. ಅವ್ನ ಬಾಯಲ್ಲಿ ಬಂದಿರೋದು ಅವನು ಹೇಳಿದ್ದಾನೆ. ಗೈಸ್, ಪ್ರಮೋದ್ ಅವರು ಸ್ಟ್ರಾಬೆರಿ ತೊಗೊಂಡು ಬಂದರು. ಆ್ಯಂಡ್ ಕಾಫಿಗೆ ಅಂದ್ಬಿಟ್ಟು ಇಷ್ಟೆಲ್ಲ ಸ್ನ್ಯಾಕ್ಸ್ನ ತಂದಿದ್ದಾರೆ. ಅಪ್ಪು ಮಲ್ಕೊಂಡು ಇವಾಗ ಎದ್ದೆ. ಇವಾಗ ಅವನು ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾನಲ್ವೇನು. ಇವಾಗ ಗೊಂಬೆಗೆ ಫೋಟೋಶೂಟ್ ಮಾಡೋಣ, ನೀನು ಕಟ್ಟಿಂಗ್ ಹೋಗೋಣ. ಕಟ್ಟಿಂಗ್ಗೆ ಹೋಗೋಣ. ನಾನು ಬರಲ್ಲ, ನಾನೆಲ್ಲಿ ಬರ್ತೀನಿ. ಯಾವ್ದು ಹೇಳು, ಈ ಗೊಂಬೆ ಫೋಟೋಶೂಟಾ ಕಟ್ಟಿಂಗ? ಕೇಕ್ ಎಲ್ಲ ತಂದಿದ್ದಾರೆ, ಪಪ್ಪ ಸ್ಟ್ರಾಬೆರಿ ಎಲ್ಲ ತಂದಿದ್ದಾರೆ. ಡಿಸೈಡ್ ಮಾಡು. ಎಸ್ ಗೈಸ್, ಇವಾಗ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆ ರೂಮಿಗೆ ಬಂದ್ವಿ. ಪ್ರಮೋದವರು ಮೇಲ್ಗಡೆ ಮಾಡೋಣ ನೋಡಿ. ನಾವು ಇನ್ನೂ ಕಂಪ್ಲೀಟಾಗಿ ಇಲ್ಲೆಲ್ಲ ಹೊರಗಡೆ ಇಟ್ಟಿದ್ವಿ, ಅದನ್ನು ತೆಗೆದು ಇಟ್ಟಿಲ್ಲ. ಸೊ ಕೆಳಗಡೆನೂ ಅಷ್ಟೇ ಕ್ಲೀನ್ ಆಗಿಲ್ಲ, ಇನ್ನೂ ಕ್ಲೀನ್ ಮಾಡಬೇಕು. ಹೋಮ್ ಟೂರ್ ಅಂತ ಹೇಳಿ ಹೌದು, ಕ್ಲೀನ್ ಮಾಡಿಲ್ಲ ಗೈಸ್, ಇನ್ನೂ ಕಂಪ್ಲೀಟಾಗಿ ಕ್ಲೀನ್ ಆಗಿಲ್ಲ. ಸೊ ಅದೆಲ್ಲ ಕ್ಲೀನ್ ಮಾಡಿ ನಾನು ನೀಟಾಗಿ ತೊಳಿಬೇಕು. ಎಲ್ಲ ಈಚೆ ಎಲ್ಲ ಇಲ್ಲಿ ಮೇಲ್ಗಡೆ ಎಲ್ಲ ತೊಳಿಬೇಕು. ಸೊ ಅದರಿಂದ ನಾನು ಇನ್ನೂ ಹೋಮ್ ಟೂರ್ ಆ ಥರ ಏನೂ ಮಾಡೋಕ್ಕೆ ಇನ್ನೂ ರೆಡಿ ಆಗಿಲ್ಲ. ಕಂಪ್ಲೀಟಾಗಿ ಮಾಡೋಕ್ಕೆ ನನಗೆ ಇನ್ನೂ ಟೈಮ್ ತೊಗೊಳುತ್ತೆ. ಬಿಕಾಸ್ ನಾನು ಜಾಸ್ತಿ ರೆಸ್ಟಲ್ಲಿ ಇರ್ತೀನಿ. ನಾನು ಏನೋ ಸಣ್ಣ ಪುಟ್ಟ ವೀಡಿಯೋಸ್ ಅಷ್ಟೇ. ನಾನು ಜಾಸ್ತಿ ಬೆಡ್ ಮೇಲೆ ಇರ್ತೀನಿ. ಹೇಳಬೇಕು ಅಂದರೆ ವೀಡಿಯೋ ಮಾಡುವಾಗ ಮಾತ್ರ ನಾನು ಎದ್ದು ಬರೋದು. ಇವಾಗ ಅವ್ರು ಫೋಟೋಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ಇವರು ಮೇಲ್ಗಡೆ ರೂಮಲ್ಲೇ ಮಾಡೋಣ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲನೂ ತಂದಿದ್ದೀವಿ, ಇಲ್ಲೇ ಮಾಡೋಣ ಅಂತ. ಇನ್ನು ಅಪ್ಪು ಹೊರಗಡೆ ಆಟಾಡ್ತಾ ಇದ್ದಾನೆ. ಸೊ ಇಲ್ಲಿ ಕೇಕ್ ಕಟ್ ಮಾಡುವಾಗ ಮಕ್ಕಳನ್ನು ಕರೆಸಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಫೋರೆಲ್ಲ ಹಾಸಿ ಮಾಡೋದನ್ನ ಪ್ರಮೋದ್ ಅವ್ರು ತೋರಿಸ್ತಾರೆ, ಹೆಂಗೆ ಮಾಡ್ತೀನಿ ಅಂತ ನೋಡಿ. ಸೊ ನಾನೆಲ್ಲೂ ಯಾವುದೇ ರೀತಿ ವೀಡಿಯೋಸ್ ಆಗಲಿ ಏನೂ ನೋಡಿಲ್ಲ. ಸೊ ನಾನು ಫಸ್ಟ್ನೇ ಅಷ್ಟೇ ಪಾಪ್ಕಾರ್ನ್ದು ನಾನು ಹಿಂಗೇ ಮಾಡಬೇಕು
ಅಂತ ನಮ್ಮ ಓನ್ ಐಡಿಯಾಗಳಲ್ಲಿ ಮಾಡ್ತೀವಿ. ಸೊ ಇದನ್ನು ಅಷ್ಟೇ ನಮ್ಮ ಓನ್ ಐಡಿಯಾದಲ್ಲೇ ನಾವು ಮಾಡ್ತಾ ಇರೋದು. ಯಾವುದೇ ರೀತಿ ವೀಡಿಯೋಸ್ ನೋಡಿ ಮಾಡ್ತಾ ಇಲ್ಲ. ನಾವೇ ಕ್ರಿಯೇಟಿವಿಟಿಯಾಗಿ ಇದು ಮಾಡಬೇಕು ಅದು ಮಾಡಬೇಕು ಅಂದ್ಬಿಟ್ಟು ಓಡಿಸಿ ಮಾಡ್ತಾ ಇರೋದು ಅಷ್ಟೇ. ಪ್ರಮೋದ್ ಅವರೇ ಮಾಡ್ತಾ ಇದ್ದಾರೆ. ನಾನು ಒಂದು ಬಾಕ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಬಾಕ್ಸು ಎಷ್ಟು ಹೇಳಿದ್ರು ರೀ? 1000 ಹೇಳಿದ್ರು. ಒಂದು ಬಾಕ್ಸ್ ಫುಲ್ಲು 1000 ಹೇಳಿದ್ರಂತೆ. ನಾನು ಹಂಗೂ ಒಂದು 600ಗೆ ಕೇಳಿ ಅಂತ ಹೇಳಿದೆ, ಬಟ್ ಅವ್ರು ಕೊಡಲಿಲ್ವಂತೆ. ಅದಕ್ಕೆ ಇದು ಒಂದೊಂದು ಬಾಕ್ಸು 50 ರುಪೀಸು. ಅದಕ್ಕೆ 50 ರುಪೀಸ್ದೇ ತಂದಿದ್ದಾರೆ. ಗೊಂಬೆ ಹಾಕೊಳ್ತಾ ಇದ್ಲು ಸ್ವಲ್ಪ, ಅದಕ್ಕೆ ಅವಳನ್ನ ನಾನು ಎತ್ಕೊಂಡಿದ್ದೀನಿ. ಅವನ ಹಣೆ ಬರ ಅವನು ಅಲ್ಲೇ ಇರಲಿ. ಗೈಸ್, ನಾನು ವೀಡಿಯೋ ಮಾಡೋಷ್ಟರಲ್ಲಿ ಪ್ರಮೋದ್ ಅವ್ರು ಬರದೇ ಬಿಟ್ಟರು. ಚಿನಿ ಓಕೆ ಅದು 2 ಅಪ್ಪು ಹೇಳ್ತಾ ಇದ್ದಾನೆ ಗೈಸ್. 2 ಆದಮೇಲೆ ನಾಳೆ 3 ಮಂತ್ಸ್ ಆಗ್ಬಿಡುತ್ತಾ, ನಾಳೆಗೇನೆ ಅಂತ ಇದ್ದಾನೆ. ಏನಿದು? ಅದೇ ಏನಾದ್ರು ಇದು ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೆ. ಆರ್ಟ್ ಮಾಡ್ತೀನಿ ಒಂದು ಚಿಕ್ಕದು ಆರ್ಟ್ ಮಾಡಲ ಆರ್ಟ್ ಮಾಡ್ಬಿಟ್ಟು ಅದು ಒಳಗಡೆ ನೀವು ಮಲಗಿಸ್ಬಿಡೋದಾ? ಹಂಗಲ್ಲ, ಇರು ನಾನು ಮಾಡ್ತೀನಿ. ಗೈಸ್, ಗೊಂಬೆ ಮಲಗಿಸ್ತಾ ಇದ್ದೆ, ಮಲ್ಕೊಂಡ್ಲು. ಪ್ರಮೋದ್ ಅವ್ರು ಹೇಳ್ಕೊಡ್ತಾ ಇದ್ದೀನಿ ನಾನು ಹಿಂಗೆ ಮಾಡಿ ಅಂತ. ಅವ್ರು ಮಾಡ್ತಾ ಇದ್ದಾರೆ ಪಾಪ. ಓ ಮೈ ಗಾಡ್, ಎದ್ದೇಳು. ಎಸ್ ಗೈಸ್, ಫೈನಲಿ ಫೋಟೋಶೂಟ್ಗೆ ರೆಡಿ ಮಾಡಿದ್ವಿ. ಈ ರೀತಿ ನಾವು ರೆಡಿ ಮಾಡಿದ್ದೀವಿ. ಅವಳದು ಡ್ರೆಸ್ ಕೋಡ್ ಬಂದು ರೆಡ್ ಆ್ಯಂಡ್ ವೈಟಲ್ಲಿದೆ ಅಲ್ವಾ? ಗೊತ್ತಾಯಿತು. ನಮ್ಮ ಗೊಂಬೆ ಅಪ್ಪ ಗೈಸ್ ವೀಡಿಯೋ ಮಾಡೋವಾಗ ಎಷ್ಟು ಶಾರ್ಪ್ ಗೊತ್ತಾ ಅವಳು. ಬೇರೆ ಮಕ್ಕಳು ಥರ ಸೈಲೆಂಟಾಗಿ ಇರೋದೇ ಇಲ್ಲ ಅವಳು. 2 ಮಂತ್ಸ್ಗೆ ಈ ರೀತಿ ರೆಡಿ ಮಾಡಿದ್ದೀವಿ. ನಾನು ಫುಲ್ಲು ರೆಡ್ ತೊಗೊಬನ್ನಿ ಅಂತ ಹೇಳಿದೆ, ಬಟ್ ಅವರು ವೈಟ್ ಇದೆಯಲ್ಲ ಡ್ರೆಸ್ಸು ಅಂದ್ಬಿಟ್ಟು ಈ ರೀತಿ ತಂದಿದ್ದಾರೆ. ಇರು ಮಗಳೇ, ನೈಸ್ ಅಲ್ವಾ ಗೈಸ್? ಕಮೆಂಟ್ ಮಾಡಿ. ನನಗೆ ನೈಸು. ನಾವು ಓನಾಗಿ ನಮಗೇನು ಗೊತ್ತು ಆ ರೀತಿ ನಾವು ರೆಡಿ ಮಾಡಿದ್ದೀವಿ. ಸೊ ನಿಮ್ಗೆ ಏನಂತ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ಎಸ್ ಗೈಸ್, ಗೊಂಬೆ ಸ್ವಲ್ಪ ಅದರಲ್ಲಿ ದಪ್ಪ ಕಾಣ್ತಾ ಇದ್ದಾಳೆ, ಬಿಕಾಸ್ ಅದು ಡ್ರೆಸ್ಸು ದೊಡ್ಡದಿದೆ ಅಲ್ವಾ, ಅದರಿಂದ. ಆಮೇಲೆ ಅಪ್ಪುನ ಎವ್ರಿ ಫೋಟೋಶೂಟಲ್ಲೂ ಅವಳು ಎತ್ಕೊಂಡಾದಮೇಲೆ ನಾವು ಈ ರೀತಿ ಅಪ್ಪು ಕೈಲೇ ಕಟ್ ಮಾಡಿಸ್ತೀವಿ. ಸೊ ಅವನಿಗೆ ಏನೋ ಒಂಥರ ಕೇಕ್ ಕಟ್ ಮಾಡೋದು ಇಷ್ಟ. ಅವನಿಗೆ ಮೊದಲೇ ಕೇಕ್ ಫೇವ್ರೇಟು. ಅದರಲ್ಲೂ ಪೇಸ್ಟ್ರಿ ಕೇಕ್ ಬೇರೆ ತಂದುಬಿಟ್ಟಿದ್ದಾರೆ ಈ ಸಲ ಪ್ರಮೋದ್ ಅವರು. ಅದಕ್ಕೇ ಅವನು ಮೊದಲೇ ನಾಲ್ಗೆ ಎಲ್ಲ ಹಿಂಗೆ ಅಂತ ಇದ್ದ, ಬೇಗ ತಿನ್ನಿಸ್ಲಿ ಅಂದ್ಬಿಟ್ಟು. ಆ್ಯಂಡ್ ಆಮೇಲೆ ಅವ್ರ ಫ್ರೆಂಡ್ಸ್ನೆಲ್ಲರನ್ನೂ ಕರ್ಕೊಂಡು ಬಂದ. ಆ ಮಕ್ಳಿಗೂ ಏನೋ ಸ್ಟ್ರಾಬೆರಿ ಇಷ್ಟ ಅಂತೆ. ಐ ಲೈಕ್ ಸ್ಟ್ರಾಬೆರಿ ಆಂಟಿ ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ಹೇಗಿತ್ತು ಫೋಟೋಶೂಟ್ ಗೈಸ್? ಪ್ರಮೋದ್ ಅವರು ಮ್ಯಾಚಿಂಗ್ ಹಾಕೊಬಂದರು. ಮಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ, ಕೇಕ್ ಕಟ್ ಮಾಡೋಣ ಅಂತ. ಯಾಕಂದರೆ ಅಪ್ಪುದ್ರಲ್ಲಿ ನಾನು ಫುಲ್ಲು ಕೇಕ್ ಕಟ್ ಮಾಡಿರೋದು, ಇದರಲ್ಲಿ ಗೊಂಬೆದ್ರಲ್ಲಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಫುಲ್ ರೆಡಿಯಾಗಿ ಬಂದರು. ಬಟ್ ಅವಳು ಇವ್ರ ಹತ್ರ ಇರಲಿಲ್ಲ. ಸೋ ಸ್ಯಾಡ್. ಪ್ರಮೋದವರು, ಅಯ್ಯೋ ನಾನಂತೂ ಎತ್ಕೊಳ್ಳಲ್ಲ, ನೀನೇ ಕೇಕ್ ಕಟ್ ಮಾಡಿಸು ಅಂತ ಅಂದರು. ಸೊ ಮಕ್ಕಳಿಗೆಲ್ಲ ಎಕ್ಸಾಮು, ಸೊ ಬ್ಯುಸಿ ಇದ್ದರು. ಈಗ ಒಂದು 5 ಮಿನಿಟ್ಸ್ ಕಳಿಸಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ ಅಪ್ಪು ಹೋಗಿ. ತಿನಿ ಬರಲಿ ತಗೋ. ಸೊ ಎಸ್, ಈ ವಿಡಿಯೋ ಎಂಡ್ ಮಾಡೋಣ ಮಾಡಿ. ಎಸ್, ಫೋಟೋಶೂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್. ಬಾಯ್ ಬಾಯ್.